ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ನನ್ನ ಮುಂದಿನ ಸಾಕ್ಷಿ ಮೀರಾ ಅವರ ಆಫೀಸ್ ಸ್ಟಾಫ್ ಪ್ರಸಾದ್. ಏನು ಹೇಳ್ತಾರೆ ಇವರು? ಮೀರಾ ರಾಘವ ಅವರು ಮದುವೆ ಬಗ್ಗೆ ಹೇಳ್ತಾರೆ ಯುವರ್ ಆನರ್. ಜೊತೆಗೆ ಮೀರಾ ಕನ್ಸ್ಟ್ರಕ್ಷನ್ ಕಂಪನಿ ಮೀರಾಳ ಹೆಸರಿಗೆ ಟ್ರಾನ್ಸ್ಫರ್ ಆಗಿದ್ರ ಬಗ್ಗೆ ಹೇಳ್ತಾರೆ. ಓಕೆ, ಕರ್ಸಿ. ಪ್ರಸಾದ್, ನಾನು ಹೇಳ್ದಾಗೆ ಹೇಳಿ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೇ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನೇ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ತಮ್ಮ ಹೆಸರು? ಪ್ರಸಾದ್ ಮೇಡಮ್. ಎಷ್ಟು ವರ್ಷದಿಂದ ತಾವು ಮೀರಾ ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. ರಾಘವ್ ಮೀರಾ ಅವ್ರ ಮದುವೆ ಬಗ್ಗೆ ನಿಮ್ಗೇನು ಗೊತ್ತು? ಮೇಡಮ್, ಅವರಿಬ್ಬರು ಮದುವೆ ಆಗಬೇಕಾದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ನಾನು ಅವ್ರ ಜೊತೆನೇ ಹೋಗಿದ್ದೆ. ನೀವು ವಿಟ್ನೆಸ್ಸಿಗೆ ಸೈನ್ ಮಾಡಿದ್ದೀರಾ? ಇಲ್ಲ ಮೇಡಮ್, ನಾನು ಮಾಡಿಲ್ಲ. ರಾಘವ್ ಸರ್ ಮನೆ ಕಡೆಯವರೇ ಯಾರೋ ಸೈನ್ ಮಾಡಿದ್ರು. ಮೀರಾ ಮತ್ತೆ ರಾಘವ್ ಮದುವೆ ಆದಮೇಲೆ ಹೇಗಿದ್ರು? ಇಬ್ಬರು ಚೆನ್ನಾಗಿದ್ರು ಮೇಡಮ್. ಮೀರಾ ಮೇಡಮ್ ಕೂಡ ಆರ್ಕಿಟೆಕ್ಟ್ ಆಗಿದ್ದರಿಂದ ಕಂಪನಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು. ನಮಗೂ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿತ್ತು. ಅದಾದಮೇಲೆ ರಾಘವ್ ಅವರು ಮೀರಾ ಅವ್ರ ಹೆಸರಿಗೆ ತಮ್ಮ ಕಂಪನಿಯನ್ನು ಬರ್ಕೊಟ್ರು ಅಲ್ವಾ? ಹೌದು ಮೇಡಮ್. ಯಾವಾಗ? ಮೇಡಮ್, ಅವ್ರ ಮದುವೆ ಆದ 6 ತಿಂಗಳಿಗೆ, ಅಂದರೆ ಜನವರಿ 27, 2015. ಅದು ಹೇಗೆ ಆ ಡೇಟ್ನ ಅಷ್ಟೊಂದು ನಿಖರವಾಗಿ ಹೇಳ್ತೀರಿ? ಪ್ರತಿ ವರ್ಷ ಅದೇ ಡೇಟ್ನಲ್ಲಿ ಮೇಡಮ್ ಕಂಪನಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದೆ, ಅದರಿಂದ ಗೊತ್ತು. ಮೀರಾ ಮತ್ತೆ ರಾಘವ್ ಅವರು ದೂರ ಆಗೋದಕ್ಕೆ ಏನು ಕಾರಣ ಅಂತ ನಿಮ್ಗೇನಾದರೂ ಗೊತ್ತಾ? ಮೇಡಮ್, ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಆದರೆ ರಾಘವ್ ಸರ್ಗೆ ಮತ್ತೊಂದು ಫ್ಯಾಮಿಲಿ ಇತ್ತು ಅಂತ ಮಾತ್ರ ಗೊತ್ತು. ಇದರಿಂದ ಇಬ್ಬರು ದೂರ ಆಗಿರ್ಬೋದು. ಯುವರ್ ಆನರ್, ಮೀರಾ ಅವರ ಆಫೀಸ್ ಸ್ಟಾಫ್ ಹೇಳೋ ಪ್ರಕಾರ ರಾಘವ್ ಮತ್ತೆ ಮೀರಾ ಎಲ್ಲರ ಸಮ್ಮುಖದಲ್ಲಿ ಪರಸ್ಪರ ಒಪ್ಪಿ ಮದುವೆಯಾಗಿ ಅದನ್ನು ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಸಹ ಮಾಡಿಸಿದ್ರು. ಅವರಿಬ್ಬರ ಮಧ್ಯೆ ಸಂಸಾರ ಚೆನ್ನಾಗಿ ನಡೀತಿತ್ತು, ಹೊಂದಾಣಿಕೆಯಿಂದ ಇದ್ರು. ಆದರೂ ಸಹ ರಾಘವ್ ಅವರು ಮತ್ತೊಂದು ಮದುವೆ ಆಗಿದ್ದು
ಈ ಎಲ್ಲ ಬೆಳವಣಿಗೆಗೆ ಕಾರಣ ಆಗಿದೆ. ಇದೆಲ್ಲ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯುವರ್ ಆನರ್. ಓಪನ್ ಕಾಲ್. Criminal appeal number 32/17 Basveshwar Nagar Police Station versus Raghav. For evidence, ಯು ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ನನ್ನ ಮುಂದಿನ ವಿಟ್ನೆಸ್ ಸರೋಜಮ್ನವರು. ಯಾರು ಇವರು? ಏನು ಹೇಳ್ತಾರೆ? ಇವರು ರಾಘವ್ ಅವರು ಇತ್ತೀಚೆಗಷ್ಟೇ ಬಾಡಿಗೆಗಿದ್ದ ಮನೆಯ ಓನರ್. ರಾಘವ್ ಅವರು ಮತ್ತೊಂದು ಮದುವೆ ಆಗಿದ್ರು ಅನ್ನೋದಕ್ಕೆ ಇವರು ಒಂದು ಪ್ರಮುಖ ಸಾಕ್ಷಿ. ಇದರಿಂದ ರಾಘವ್ ಅವರು ಮೀರಾಗೆ ಮೋಸ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಓಕೆ, ಕರೆಸಿ. ಸರೋಜಮ್ಮ. ನಮಸ್ಕಾರಮ್ಮ. ಸರೋಜಮ್ನವರೇ, ಇದೇನು ಕೆಲಸ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್ ಮೇಡಮ್. ಅಲ್ಲಿ ನಿಂತಿದ್ದಾರಲ್ಲ ರಾಘವ್, ಅವ್ರು ನಿಮಗೆ ಗೊತ್ತಾ? ಗೊತ್ತು ಮೇಡಮ್. ಯಾವಾಗಿಂದ ಅವ್ರು ನಿಮಗೆ ಪರಿಚಯ? ತುಂಬ ದಿವಸದಿಂದ ಪರಿಚಯ. ಮೊನ್ನೆವರೆಗೂ ನಮ್ಮನೆಯಲ್ಲೇ ಬಾಡಿಗೆಗಿದ್ರು. ಎಷ್ಟು ವರ್ಷದಿಂದ? ಸುಮಾರು 1 ವರ್ಷದಿಂದ ಇದ್ದರು. ಓಕೆ. ಈಗಲೂ ನಿಮ್ಮನೇಲೇ ಬಾಡಿಗೆಗಿದ್ದಾರಾ? ಇಲ್ಲ ಮೇಡಮ್, ಈಗ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಗುಡ್. ಅವರು ಒಬ್ಬರೇ ಇದ್ರಮ್ಮ ನಿಮ್ಮ ಮನೇಲಿ? ಇಲ್ಲ ಮೇಡಮ್, ಅವ್ರ ಇಡೀ ಕುಟುಂಬನೇ ಇತ್ತು. ಕುಟುಂಬ ಅಂದರೆ ಯಾರ್ಯಾರು? ರಾಘವ್ ಅವರು, ಅವ್ರ ಹೆಂಡತಿ, ಅವ್ರ ತಾಯಿ, ಅವ್ರ ತಂಗಿ, ಅವ್ರ ಭಾವಮೈದ, ಅವ್ರ ಮಕ್ಕಳು ಎಲ್ಲರೂ ಇದ್ದರು. ಅಮ್ಮ, ಹೆಂಡತಿ ಅಂದರೆ ಇಲ್ಲಿ ಮೊದಲನೇ ಬೆಂಚಲ್ಲಿ ಕೂತಿದಾರಲ್ಲ ಮೀರಾ ಅಂತ, ಅವರನ್ನು ನೋಡಿ. ಅಲ್ಲ ಮೇಡಮ್, ನೀವು ಯಾರ್ಯಾರಿಗೂ ಅವ್ರ ಹೆಂಡತಿ ಅಂತ ಹೇಳ್ತಿದ್ದೀರಲ್ಲ. ಅಮ್ಮ, ಹಾಗಾದರೆ ಅಲ್ಲಿ ಕೂತಿರೋ ಮೀರಾ ನಿಮಗೆ ಯಾರು ಅಂತ ಗೊತ್ತಿಲ್ವಾ? ಮತ್ತು ಯಾರಮ್ಮ ಅವ್ರ ಹೆಂಡತಿ? ಅಲ್ಲಿ ಕೂತಿದ್ದಾರಲ್ಲ ಲಕ್ಷ್ಮಿ ಅವರು ಅವ್ರ ಹೆಂಡತಿ. ಯುವರ್ ಆನರ್, ಸರೋಜಮ್ಮನವ್ರ ಹೇಳಿಕೆಯಿಂದ ಏನು ಗೊತ್ತಾಗತ್ತೆ ಅಂದರೆ, ರಾಘವ್ ಮೀರಾ ಅವರನ್ನು ಮದುವೆ ಆಗಿದ್ರು, ಆ ಮದುವೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿದ್ರೂ ಸಹ ಲಕ್ಷ್ಮಿ ಅವರನ್ನು ಮದುವೆ ಆಗಿ ಮತ್ತೊಂದು ಸಂಸಾರವನ್ನು ಮಾಡ್ತಾ ಇದ್ರು ಅಂತ. ಒಂದು ಹೆಣ್ಣಿಗೆ ತಾಳಿ ಕಟ್ಟಿ ಆ ಗಂಡ ಇಷ್ಟು ಧೈರ್ಯವಾಗಿ ಮತ್ತೊಂದು ಹೆಣ್ಣಿನ ಜೊತೆ ಸಂಸಾರ ನಡೆಸ್ತಾನೆ ಅಂದರೆ ಮೀರಾ ಅನ್ನೋ ಹೆಣ್ಣಿಗೆ ಎಷ್ಟು ಅನ್ಯಾಯ ಆಗಿದೆ ಯುವರ್ ಆನರ್. ಹೆಣ್ಣಿಗೆ ತಾಳಿ ಕಟ್ಟಿ ಬೇಕಾದಷ್ಟು ಕಾಲ ಜೊತೆಗಿದ್ದು ಹೆಣ್ಣನ್ನು ಕೇವಲ ಒಂದು ಭೋಗದ ವಸ್ತು ಥರ ನೋಡಿದ್ದಾರೆ ಈ ರಾಘವ್ ಅವರು.
ದಟ್ಸ್ ಆಲ್ ಯುವರ್ ಆನರ್. ಎನಿ ಕ್ರಾಸ್ ಎಕ್ಸಾಮಿನೇಷನ್ ಮಿಸ್ಟರ್ ಅನಂತಕೃಷ್ಣ? ಇಲ್ಲ ಮಹಾಸ್ವಾಮಿ, ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ. ಆದರೆ ನನ್ನ ಕ್ಲೈಂಟ್ ಅಂಥ ಕೆಟ್ಟ ಸ್ವಭಾವದವರಲ್ಲ ಅಂತ ಮಾತ್ರ ಹೇಳಬಲ್ಲೆ ನಾನು. ಈ ಮಾತನ್ನ ಪ್ರೂವ್ ಮಾಡಿದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಯುವರ್ ಆನರ್. ನಂದಿನಿ ಅವರೇ, ಸಾರಿ ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಯುವರ್ ಆನರ್, ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅದೇನು ಅಂದರೆ, ಮೀರಾ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದ್ದು ರಾಘವ್ ಅವರು ಮದುವೆ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಘವ್ ಅವರದಾಗಲಿ ಅಥವಾ ಅವರ ಹೆಂಡತಿ ಲಕ್ಷ್ಮಿ ಅವರದಾಗಲಿ ಯಾವುದೇ ತಪ್ಪಿಲ್ಲ ಯುವರ್ ಆನರ್. ಇಲ್ಲ ಮಹಾಸ್ವಾಮಿ, ನನಗೆ ಸುಳ್ಳು ಹೇಳಿ ಇವ್ರ ಜೊತೆ ಮದುವೆ ಮಾಡಿಸಿದ್ರು. ಏನು ಏನು ಸುಳ್ಳು ಹೇಳಿದ್ರು ನಿಮಗೆ? ಏನು ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರು? ಲಕ್ಷ್ಮಿಗೆ ಕ್ಯಾನ್ಸರ್ ಇದೆ, ಅವಳಿನ್ನು ಹೆಚ್ಚು ದಿನ ಬದುಕೋದಿಲ್ಲ ಅಂತ ನನಗೆ ಸುಳ್ಳು ಹೇಳಿ ರಾಘವ್ ಜೊತೆ ಮದುವೆ ಮಾಡಿಸಿದ್ರು. ಅಂದರೆ ಲಕ್ಷ್ಮಿ ಕ್ಯಾನ್ಸರ್ ಇರೋ ವಿಚಾರನೂ ನಿಮಗೆ ಗೊತ್ತಿತ್ತು, ಆಕೆ ಹೆಚ್ಚು ದಿನ ಬದುಕೋಲ್ಲ ಅನ್ನೋ ಸತ್ಯನೂ ನಿಮಗೆ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದು ನೀವು ರಾಘವನ್ ಮದುವೆ ಆದ್ರಿ. ಹಾಗಾದ್ರೆ ಇದರಲ್ಲಿ ರಾಘವ್ ತಪ್ಪೇನು? ಇಲ್ಲ, ಲಕ್ಷ್ಮಿಗೆ ಯಾವ ಕ್ಯಾನ್ಸರ್ ಇಲ್ಲ, ಎಲ್ಲ ಸುಳ್ಳು. ಇವರೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ. ಆಯಿತು ಮೇಡಮ್, ಲಕ್ಷ್ಮಿ ಕ್ಯಾನ್ಸರ್ ಇರಲಿಲ್ಲ ಅಂತಾನೆ ತಿಳ್ಕೊಳ್ಳೋಣ. ಆದರೆ ನಿಮ್ಮ ವಾದ ಅದಲ್ವಲ್ಲ. ರಾಘವ್ ಅವರು ನಿಮ್ಮನ್ನು ಮದುವೆ ಆದಮೇಲೆ ಲಕ್ಷ್ಮಿ ಅವ್ರನ್ನ ಮದುವೆ ಆದರು ಅನ್ನೋದು ತಾನೇ ತಮ್ಮ ವಾದ. ರಾಘವ್ ಅವರು ಲಕ್ಷ್ಮಿ ಅವ್ರನ್ನ ಮೊದಲು ಮದುವೆ ಆಗಿದ್ರು ಅನ್ನೋದು ಎಷ್ಟು ಸತ್ಯನೋ, ಈ ವಿಚಾರಗಳೆಲ್ಲ ಗೊತ್ತಿದ್ದು ನೀವು ರಾಘವ್ ಅವ್ರನ್ನ ಮದುವೆ ಆದ್ರಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಇಲ್ಲಿ ರಾಘವ್ ಅವ್ರದ್ದಾಗಲಿ ಅಥವಾ ಲಕ್ಷ್ಮಿ ಅವ್ರದ್ದಾಗಲಿ ಯಾವುದೇ ತಪ್ಪಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಹೆಸರು ಮೀನಾಕ್ಷಿ, ನೀವು? ಮಂಗಳಮ್ಮ ಅಂತ. ನೀವು ಏಕೆ ಅವ್ರ ಔಟ್ ಹೌಸ್ನಲ್ಲಿ ಇದ್ದೀರಂತೆ? ಹೌದು. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾವಿಬ್ರು ಸ್ನೇಹಿತರಾಗಿ ಪರಿಚಯ ಆಗ್ತಾ ಇದ್ವಿ. ಆದರೆ ಪರಿಸ್ಥಿತಿ ನೋಡಿ, ನಮ್ಮ ಸಂಸಾರ ನಿಮ್ಮ ಸಂಸಾರ ಕೋರ್ಟ್ನಲ್ಲಿರೋದ್ರಿಂದ ಇವತ್ತು ಈ ರೀತಿ ಪರಿಚಯ ಆಗ್ತಾ ಇದ್ವಿ. ನಿಮ್ಮ ಸಂಸಾರದ ಬಗ್ಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲಮ್ಮ, ಆದರೆ ನಿಮ್ಮ ಮನೆಯವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಕೇಳಿದ್ದೀನಿ. ನಿಮಗೆ ನಮ್ಮ ಸಂಸಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂದ ಮೇಲೆ ನಿಮ್ಮ ಮಗಳಿಗೂ ನಮ್ಮ ಸಂಸಾರದ ಬಗ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿರಬಹುದು. ಮತ್ತೆ ಆ ಮೀರಾ ಜೊತೆ ನಮ್ಮ ವಿರುದ್ಧ ನಿಮ್ಮ ಮಗಳು ಕೈ ಜೋಡಿಸಿರೋದು ಸರಿನಾ? ಏಕೆ ಸಾಹೇಬ್ರು ನಮಗೆ ದೇವರಿದ್ದ ಹಾಗೆ, ಅಂಥವರ ಸೊಸೆಯಾಗಿ ನಮ್ಮ ವಿರುದ್ಧ ಏಕೆ ಸಾಹೇಬರ ವಿರುದ್ಧ ನಿಂತು ಏನು ಸಾಧಿಸ್ತಾರಂತೆ?
ಅವಳಿಗೆ ನಿಮ್ಮ ಸಂಸಾರದ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವರಪ್ಪ ಜೈಲಿಗೆ ಹೋಗೋದಕ್ಕೆ ಕಾರಣ ಏಕೆಯವರೇ ಅಂತ ಅವ್ರ ಮೇಲೆ ತುಂಬಾ ದ್ವೇಷ ಸಾಧಿಸ್ತಿದ್ದಾಳೆ. ಅವರಪ್ಪ ಮಾಡಿರೋ ತಪ್ಪು ಅವಳಿಗೆ ಕಾಣಿಸ್ತಾನೇ ಇಲ್ಲ. ನಾನೇನು ಮಾಡಲಿ? ನಿಮ್ಮ ಮಗಳು ಓದ್ದವರು, ತಿಳುವಳಿಕೆ ಇರೋರು, ಮೇಲಾಗಿ ಲಾಯರು. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳ್ಕೊಳ್ಳೋಕೆ ಅವರಿಗೆ ಶಕ್ತಿ ಇಲ್ಲ ಅಂದಮೇಲೆ ನಾನು ಏನು ಹೇಳಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಅದು ಏಕೆ ಸಾಹೇಬರ ಮೇಲೆ ದ್ವೇಷ ಸಾಧಿಸೋದು ಅಂದ್ರೆ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಮ್ಮ. ಆದರೆ ಅವಳು ಯಾರ ಮಾತನ್ನು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಈಗಿನ ಕಾಲದವರೇ ಹಾಗೆ ತಾನೆ, ಹೆಚ್ಚು ಹೆಚ್ಚು ಓದಿರ್ತಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಾರೆ. ಸಣ್ಣ ಸಣ್ಣ ವಿಷಯನ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಪ್ರಬುದ್ಧತೆ ಇಲ್ಲದೆ ಜೀವನ ನಡೆಸ್ತಿರ್ತಾರೆ. ಈ ಪ್ರಕರಣದ ಕೇಂದ್ರ ಬಿಂದು ಆಗಿರೋ ನನ್ನ ಕ್ಲೈಂಟ್ ರಾಘವ್ ಅವರ ಪತ್ನಿ ಲಕ್ಷ್ಮಿ ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ ಇವರು. Proceed. ಲಕ್ಷ್ಮಿ, ಲಕ್ಷ್ಮಿ ಅವರೇ, ನಿಮ್ಮ ಮತ್ತು ರಾಘವ್ ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 16 ವರ್ಷ ಆಯಿತು. 16 ವರ್ಷ ಆಯಿತು. ಹಾಗಾದ್ರೆ ರಾಘವ್ ಅವರು ಇತ್ತೀಚೆಗೆ ಮೀರಾ ಅವ್ರ ಮದುವೆ ಆಗಿರೋ ವಿಚಾರ ತಮಗೆ ಗೊತ್ತು ಅಂತ ನಾನು ಭಾವಿಸ್ತೀನಿ. ಗೊತ್ತಿತ್ತು. ಮೀರಾ ಜೊತೆ ನಮ್ಮ ಯಜಮಾನ್ರ ಮದುವೆ ಮಾಡಿಸಿದ್ದೆ ನಾನು. ನೀವೇ ಯಾಕೆ ನಿಂತು ಮದುವೆ ಮಾಡಿಸಿದ್ರಿ ಅಂತ ಕೇಳಬಹುದಾ? ಸರ್, ನನಗೆ ಕ್ಯಾನ್ಸರ್ ಇದ್ದಿದ್ದ ವಿಷಯ ನನಗೆ ಗೊತ್ತಾಯ್ತು. ನಾನು ಸತ್ತ ಮೇಲೆ ನನ್ನ ಮಕ್ಕಳು ಅನಾಥರಾಗಬಾರ್ದು. ನನ್ನ ಗಂಡನ ಪ್ರತಿ ಹಂತದಲ್ಲೂ ನನ್ನ ಕಷ್ಟ ಸುಖದಲ್ಲಿ ಹೆಜ್ಜೆ ಹಾಕ್ತಾನೆ ಬಂದೆ. ನಾನು ಹೋದ್ಮೇಲೆ ನನ್ನ ಗಂಡ ಒಂಟಿ ಆಗ್ಬಾರ್ದು ಅಂತ ನಾನು ಮೀರನ್ನ ಈ ಮದುವೆಗೆ ಒಪ್ಪಿಸಿ ನಾನೇ ಈ ಮದುವೆ ಮಾಡಿದೆ. ಆದರೆ ನಿಮಗೆ ಕ್ಯಾನ್ಸರ್ ಇದ್ದಿದ್ದೇ ಸುಳ್ಳು ಅಂತ ಮೀರಾ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಇಲ್ಲ ಸರ್, ಇಲ್ಲ. ನನಗೆ ಕ್ಯಾನ್ಸರ್ ಇದೆ ನಿಜ. ನಾನು ಹೆಚ್ಚು ದಿನ ಬದುಕಲ್ಲ ಅಂತ ನನಗೆ ಗೊತ್ತಾದ್ಮೇಲೆ ನಾನೇ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನ ಮನೆಯನ್ನ ನೋಡ್ಕೊಳ್ಳೋದಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇತ್ತು.
ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ತಾಯಿ ಅವಶ್ಯಕತೆ ಇತ್ತು. ಅದಕ್ಕೆ ನಾನು ಈ ನಿರ್ಧಾರ ಮಾಡಲೇಬೇಕಾಯ್ತು. ಸರಿಮ್ಮ, ಈಗ ನಿಮಗೆ ಕ್ಯಾನ್ಸರ್ ಇದೆಯಾ? ಇಲ್ಲ ಸರ್, ಈಗ ವಾಸಿ ಆಗಿದೆ. ಅಂದರೆ ಹೇಗೆ ವಾಸಿ ಆಯ್ತಮ್ಮ? ನನಗೆ ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿ ಇತ್ತು ಸರ್. ಡಾಕ್ಟರ್ ನಾನು ಹೆಚ್ಚು ದಿನ ಬದುಕಲ್ಲ ಅಂತಲೂ ಹೇಳಿದ್ರು. ಅದನ್ನು ನನಗೆ ನಂಬೋಕೆ ಆಗಲಿಲ್ಲ. ಆಗ ನಾನು ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಆದರೆ ಪವಾಡ ಅನ್ನೋ ಹಾಗೆ ಆ ಸಾಯಿನಾಥನ ದಯೆಯಿಂದ ನನ್ನ ಕ್ಯಾನ್ಸರ್ ಗುಣ ಆಯಿತು. Criminal appeal number 32/17 Basveshwar Nagar Police Station versus Raghav. ಸಾಕ್ಷಿನ ಕರೀರಿ. Lakshmi. ಬಂದ್ರಾ ನಿಮ್ಮ ಗುರುಗಳು ಲಕ್ಷ್ಮಿ ಅವರೇ? ಅದು ಹೇಳಿ, ಬಂದ್ರಾ? ಇಲ್ಲ ಮೇಡಮ್. ಇಲ್ಲ, ಬಂದಿಲ್ಲ, ಬರೋದು ಇಲ್ಲ. ಯಾಕೆಂದ್ರೆ ಅದೆಲ್ಲ ಸುಳ್ಳು. ಇಲ್ಲ ಮೇಡಮ್, ಸುಳ್ಳಲ್ಲ. ಹಾಗಾದ್ರೆ ಯಾಕೆ ಬಂದಿಲ್ಲ? ಅವ್ರು ಬಂದು ಸಾಕ್ಷಿ ಹೇಳ್ತಾರೆ ಅಂತ ಹೇಳಿದ್ರಲ್ಲ ನೀವು. ಅವ್ರ ಆಶ್ರಮದಲ್ಲಿದ್ದಿದ್ರೆ ಖಂಡಿತ ಬರ್ತಾ ಇದ್ರು. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಆದರೆ ಅವರು ತಮ್ಮ ಸಿದ್ಧಾಂತಗಳ ಪ್ರಚಾರಕ್ಕೋಸ್ಕರ ದೇಶ ಪರ್ಯಟನೆಗೆ ಹೋಗಿದ್ದಾರೆ. ಹಾಗಾಗಿ ಅವ್ರು ನನ್ನ ಫೋನಿಗೆ ಸಿಗಲಿಲ್ಲ. ಸಿಗೋದು ಇಲ್ಲ ಲಕ್ಷ್ಮಿ ಅವರೇ. ನಾನು ನಿಮ್ಮಿಂದ ಈ ಉತ್ತರನ ಎಕ್ಸ್ಪೆಕ್ಟ್ ಮಾಡಿದ್ದೆ. ನೀವು ಏನು ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಲಕ್ಷ್ಮಿ ಅವರೇ. ನೀವು ನಿಮ್ಮ ಕಥೆಯಲ್ಲಿ ಕಟ್ಟಿ ಹೇಳಿದಂತ ಗುರುಗಳು ಇಲ್ವೇ ಇಲ್ಲ. ಅವರ ಅಸ್ತಿತ್ವನೇ ಸುಳ್ಳು. ಇಲ್ಲ ಮೇಡಮ್, ನನ್ನ ನಂಬಿ. ನಾನ್ಯಾಕೆ ಸುಳ್ಳು ಹೇಳಿ? ಇಲ್ಲದೆ ಇರೋರ್ನ ನಾನ್ಯಾಕೆ ಸೃಷ್ಟಿ ಮಾಡಲಿ? ನೋಡಿ ಲಕ್ಷ್ಮಿ ಅವರೇ, ಕೋರ್ಟು ಸಾಕ್ಷಿಗಳನ್ನ ಕೇಳುತ್ತೆಯೇ ಹೊರತು ನಮ್ಮ ನಂಬಿಕೆಗಳನ್ನಲ್ಲ. ನಮ್ಮ ನಂಬಿಕೆ ಅಥವಾ ದೇವರು ಇಲ್ಲಿ ಬಂದು ನಿಂತು ಸಾಕ್ಷಿ ಹೇಳೋದಕ್ಕಾಗೋದಿಲ್ಲ. ಇದರಿಂದ ನಮಗೇನು ಕನ್ಫರ್ಮ್ ಆಗುತ್ತೆ ಅಂದರೆ, ನಿಮಗೆ ಕ್ಯಾನ್ಸರ್ ಕಾಯಿಲೆ ಇರಲಿಲ್ಲ. ಅಯ್ಯೋ ಮೇಡಮ್, ನಾನು ನಿಮ್ಗೆ ಹೇಗೆ ಹೇಳಿ? ನನಗೆ ಕ್ಯಾನ್ಸರ್ ಇದ್ದಿದ್ದು ನಿಜ. ಅದು
ಶಿರಡಿ ಆಶ್ರಮದಲ್ಲಿ ಗುಣ ಆಗಿದ್ದು ನಿಜ ಮೇಡಮ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಕ್ಷ್ಮಿ ಅವರೇ. ಅದು ನಿಮ್ಮ ನಂಬಿಕೆ. ಆ ನಂಬಿಕೆಯನ್ನ ನೀವು ಕೋರ್ಟ್ಗೆ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಹೋಗ್ಲಿ, ನಿಮಗೆ ಕ್ಯಾನ್ಸರ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲದೆ ನಿಮ್ಮ ಕಾಯಿಲೆಯನ್ನ ಕೋರ್ಟ್ ಹೇಗೆ ನಂಬೋದಕ್ಕೆ ಸಾಧ್ಯ ಲಕ್ಷ್ಮಿ ಅವರೇ? ನೀವು ಹೇಳ್ತಿರೋದು ಎಲ್ರಿಗೂ ಸಾಮಾನ್ಯವಾಗಿ ಬರುವಂತ ನೆಗಡಿ, ಕೆಮ್ಮು, ಶೀತ ಅಲ್ಲ ಲಕ್ಷ್ಮಿ ಅವರೇ. ಕ್ಯಾನ್ಸರ್ ಒಂದು ಮಾರಣಾಂತಿಕ ಕಾಯಿಲೆ. ಅದು ಇತ್ತು ಅಂತ ಹೇಳಿದ್ರು ಯಾರು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಅದರಲ್ಲೂ ವಾಸಿ ಆಗೋಯ್ತು ಅಂದ್ರೆ ನಂಬೋದು ಇನ್ನೂ ಕಷ್ಟನೇ. ಸೊ ನಿಮಗೆ ಯಾವ ಕಾಯಿಲೆಯೂ ಇರಲಿಲ್ಲ. ರಿಪೋರ್ಟ್ಸ್ ಕಳೆದು ಹೋಗಿದೆಯಾ? ಏನ್ ಲಕ್ಷ್ಮಿ ಅವರೇ, ಇಷ್ಟೊಂದು ನೆಗ್ಲಿಜೆಂಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಲ್ಲ? ಸರಿ, ನಿಮ್ಮ ಹತ್ರ ಇಲ್ದಿದ್ರು ಅಥವಾ ಕಳೆದು ಹೋಗಿದ್ರು ನೀವು ತೋರಿಸ್ಕೊತಿದ್ದ ಆಸ್ಪತ್ರೆಯಲ್ಲಿ ರೆಕಾರ್ಡ್ಸ್ ಇರುತ್ತೆ. ಅಲ್ಲಿಂದ ಇನ್ನೊಂದು ಡ್ಯೂಪ್ಲಿಕೇಟ್ ಕಾಪಿ ತರ್ಬೋದಲ್ವಾ? ನಾನು ಅಲ್ಲೂ ಹೋಗಿ ಕೇಳಿದೆ ಮೇಡಮ್, ನನಗೆ ರಿಪೋರ್ಟ್ಸ್ ಬೇಕು ಅಂತ. ಆದರೆ ಅಲ್ಲೂ ಸ್ಟಾಫ್ಗಳೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ನನಗೆ ಕೊಡ್ತಾ ಇಲ್ಲ. ಏನ್ ಲಕ್ಷ್ಮಿ ಅವರೇ, ಏನ್ ಹೀಗೆ ಹೇಳ್ತಿದ್ದೀರಲ್ಲ? ಅಂದ್ರೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ನಿಮಗೆ ಟ್ರೀಟ್ ಮಾಡಿದ ಆಸ್ಪತ್ರೆಯವರು ಸರಿ ಇಲ್ಲ ಅಂತನಾ? ಅಂದ್ರೆ ನಿಮಗೆ ಟ್ರೀಟ್ ಮಾಡಿದ ಆಸ್ಪತ್ರೆಯವರು ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಆಶ್ರಮದಲ್ಲಿ ಗುರುಗಳು ನಿಮ್ಮ ಕ್ಯಾನ್ಸರ್ ವಾಸಿ ಮಾಡ್ತಾರೆ. ಅಬ್ಬಾ, ಏನು ಚೆನ್ನಾಗಿ ಕತೆ ಕಟ್ತಿರ್ರಿ. ನೀವು ಬಂದು ಹೇಳಿಕೆ ಕೊಡ್ತಿರೋದು ಕೋರ್ಟ್ನಲ್ಲಿ. ಮಕ್ಕಳ ಹಾಗೆ ಅನಿಸಿದ್ದನ್ನ ಹೇಳೋದಕ್ಕೆ ಇದು ಸ್ಕೂಲ್ ಅಲ್ಲ. Your Honor, I hope this is a foul play. ಲಕ್ಷ್ಮಿ ಅವರು ಕೋರ್ಟ್ ಸಮಯನ ಹಾಳು ಮಾಡ್ತಿದ್ದಾರೆ. ಈ ವಿಚಾರವಾಗಿ ಇನ್ನು ಮುಂದೆ ವಿಚಾರಣೆಯನ್ನು ಮಾಡೋದು ಸರಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಲಕ್ಷ್ಮಿ ಅವರೇ, ಯಾವುದೇ ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ದೆ ಕೋರ್ಟ್ಗೆ ಟೈಮ್ ತಗೊಳ್ಳೋದಾಗಲಿ, ಬರೀ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಹೇಳೋದಾಗಲಿ ಮಾಡಬಾರ್ದು. ಕೋರ್ಟ್ ಸಮಯ ಹಾಳು ಮಾಡಿದಾಗುತ್ತೆ. ಇಷ್ಟು ಏಕೆ ಹೇಳಿ ನಿಮ್ಮ ಕಡೆಯವ್ರಿಗೆ.
ಯುವರ್ ಆನರ್, ಲಕ್ಷ್ಮಿ ಅವ್ರಿಗೆ ಕ್ಯಾನ್ಸರ್ ಇತ್ತು ಅಂತ ನಂಬೋದಕ್ಕೆ ಅವ್ರು ಹೇಳೋ ಚಂದ ಮಾಮನ ಕತೆ ಬಿಟ್ರೆ ಬೇರೆ ಯಾವ ಆಧಾರನೂ ಇಲ್ಲ. ಅಸಲಿಗೆ ಲಕ್ಷ್ಮಿ ಅವ್ರಿಗೆ ಕ್ಯಾನ್ಸರೇ ಇರಲಿಲ್ಲ ಯುವರ್ ಆನರ್. ಅದೆಲ್ಲ ಕಟ್ಟುಕತೆ, ಸುಳ್ಳು. ಪಾಪ ಲಕ್ಷ್ಮಿ ಅವರಿಗೆ ಕ್ಯಾನ್ಸರ್ ಇತ್ತು ಅಂತ ಹೇಳಿ ಮೀರಾಗೆ ಮೋಸ ಮಾಡಿ ಮದುವೆ ಮಾಡಲಾಗಿದೆ. ಮೀರಾ ಅವರು ಅಷ್ಟೇ ಮಾನವೀಯತೆ ದೃಷ್ಟಿಯಿಂದ ರಾಘವ್ ಅವರನ್ನ ಮದುವೆ ಆಗಿದ್ದಾರೆ. ಆದರೆ ಮದುವೆ ಆಗಿ ರಾಘವ್ ಜೊತೆ ಮೀರಾ ಸಂಸಾರ ಮಾಡಿ ಅದಾದ ಮೇಲೆ ರಾಘವ್ ಅವರು ಮೀರಾಳನ್ನು ಬಿಟ್ಬಿಟ್ಟಿದ್ದಾರೆ. ಇದರಿಂದ ರಾಘವ್ ಅವರ ಕ್ರೂರತೆ, ಅವರಿಗೆ ಮೋಸ ಮಾಡೋ ಆಶಯ ಇದ್ದಿದ್ದು ಎಲ್ಲವೂ ತಿಳಿಯುತ್ತೆ ಇವರಾನು. ಹಾಗಾಗಿ ಮುಂದಿನ ಸಾಕ್ಷಿಯನ್ನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾರು ಇವರು? ಡಾಕ್ಟರ್ ಪರಿಮಳ. ಏನು ಹೇಳ್ತಾರೆ ಇವರು? ಮೀರಾ ಅವರನ್ನ ಟ್ರೀಟ್ ಮಾಡಿರೋ ಡಾಕ್ಟರ್.